ನಮಸ್ಕಾರ ಸ್ನೇಹಿತರೆ. ಯೋಗಿಜಿ ಅವರಿಂದ ಎಂತಹ ಕಠಿಣ ಕೆಲಸವೂ ಸಾಧ್ಯ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಸಂಬಾಲ್ನಲ್ಲಿ ಆದಂತ ಹಿಂಸಾಚಾರ ಮತ್ತು ಅದಕ್ಕೆ ಯೋಗಿ ಅವರು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಸ್ಪಷ್ಟವಾಗಿ ತೋರಿಸುತ್ತೆ. ಯಾವುದೇ ಕಾರಣಕ್ಕೂ ಉತ್ತರ ಪ್ರದೇಶದ ಜನ ಆಗ್ಲಿ ಉತ್ತರ ಪ್ರದೇಶದ ಸರ್ಕಾರವಾಗ್ಲಿ ಹಿಂಸಾಚಾರವನ್ನು ಸಹಿಸುವುದಿಲ್ಲ. ಅದರಲ್ಲೂ ಉತ್ತರ ಪ್ರದೇಶದಂತಹ ದೊಡ್ಡ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದಿದೆಯಲ್ಲ, ಅದು ಚಾಲೆಂಜಿಂಗ್ ಜಾಬು. ಅದನ್ನ ಯೋಗಿಜಿ ಅವರು ಈ ಹಿಂದಿನಿಂದಲೂ ಸಮರ್ಥವಾಗಿ ಮಾಡ್ಕೊಂಡು ಬಂದಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ ಕೂಡ. ಸಂಬಲ್ ನಲ್ಲಿ ಮತ್ತೊಂದು ಹಿಂಸಾಚಾರ ಘಟನೆಯಾಗಿದೆ. ಅದಕ್ಕೆ ಬುಲ್ಡೋಜರ್ ಬಾಬಾ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಈವರೆಗೆ ಘಟನೆಗೆ ಸಂಬಂಧಪಟ್ಟಂತ ಸುಮಾರು 27 ಜನರನ್ನು ಅರೆಸ್ಟ್ ಮಾಡಿರೋದಿರಬಹುದು. ಘಟನೆಯಲ್ಲಿ ಭಾಗಿದಾರರಾಗಿದ್ದಾರೆ ಅಂತ ಅನ್ನಿಸಿದಂತಹ ಸುಮಾರು 2,000 ಜನರ ವಿರುದ್ಧ FIR ದಾಖಲಾಗಿರೋದಿರ್ಬೋದು. ಹಿಂಸಾಚಾರಕ್ಕೆ ಕುಮ್ಮಕ್ಕು ಕೊಟ್ಟು ಅದರಲ್ಲಿ ಪಾಲ್ಗೊಂಡಂತವರ ಚಿತ್ರವನ್ನು ಬಿಡುಗಡೆ ಮಾಡುವ ಮೂಲಕ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ ಯೋಗಿ ಸರ್ಕಾರ. ಇದರ ನಡುವೆನೆ ಇಂಡಿ ಮೈತ್ರಿಕೂಟದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರು ಓಪನ್ ಆಗಿ ರೆಬಲ್ ಆಗಿದ್ದಾರೆ ರಾಹುಲ್ ಗಾಂಧಿ ಅವರ ವಿರುದ್ಧ. ಏನಿ ವಿಚಾರ? ಹಾಗಾದ್ರೆ ಇಂಡಿ ಕೂಟ ಛಿದ್ರವಾಯ್ತಾ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಯೋಗಿಜಿ ಅವರು ಸುಮಾರು 7 ವರ್ಷಕ್ಕೂ ಅಧಿಕ ಸಮಯದಿಂದ ಉತ್ತರ ಪ್ರದೇಶದಂತಹ ದೊಡ್ಡ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಖಡಕ್ ಆಡಳಿತ ಮತ್ತು ಕಾನೂನು ಸುವ್ಯವಸ್ಥೆ ಅದೆಷ್ಟೇ ಹದಗೆಟ್ಟಿರಲಿ ಸರಿದಾರಿಗೆ ತರುವುದಕ್ಕೆ ಹೆಸರುವಾಸಿ. ಸಂಬಲ್ ಹಿಂಸಾಚಾರರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಯಾರೆಲ್ಲ ಕಲ್ಲು ತೂರಾಟದಲ್ಲಿ ತೊಡಗಿದ್ರೋ, ಹಿಂಸಾಚಾರಕ್ಕೆ ಪ್ರೋತ್ಸಾಹ ಕೊಟ್ಟಿದ್ರೋ ಅವರೆಲ್ಲರ ಮುಖಚರ್ಯವುಳ್ಳ ಚಿತ್ರಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಅವನ್ನು ಅಂಟಿಸಲಾಗಿದೆ ಕೂಡ. UP ಪೊಲೀಸರಿಗಂತೂ ಯೋಗಿಜಿ ಅವರು ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ. ಘಟನೆಗೆ ಕಾರಣಕರ್ತರಾದವರನ್ನ ಆದಷ್ಟು ಬೇಗ ನಗ್ನಗೊಳಿಸಿ ಕಾನೂನಿನ ಕ್ರಮ ಕೈಗೊಳ್ಳೋದಿಕ್ಕೆ ಫ್ರೀ ಹ್ಯಾಂಡ್ ಇದೆ UP ಪೊಲೀಸರಿಗೆ. ಅಷ್ಟೇ ಅಲ್ಲದೆ ಯಾವೆಲ್ಲ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಮಾಡಲಾಗಿದೆ ಸಂಬಲ್ನಲ್ಲಿ, ಆ ಎಲ್ಲ ಲುಕ್ಸಾನ ಆಸ್ತಿ ಪಾಸ್ತಿಗೆ ನಷ್ಟ ಮಾಡಿರ್ತಕ್ಕಂತಹ ದಾಳಿಕೋರರೇ ಭರಿಸಬೇಕಾಗತ್ತೆ. ಈ ನಿಟ್ಟಿನಲ್ಲೂ ಸಹ ಯೋಗಿ ಅವರು ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ಮುಂದೆ ಯಾರಾದ್ರೂ ಕಲ್ಲು ತೂರಾಟ ಮಾಡೋದಿರ್ಲಿ, ಸಾಮಾಜಿಕ ವಿಧ್ವಂಸಕ ಕೃತ್ಯಗಳಲ್ಲಿ ಪಾಲ್ಗೊಳ್ಳೋದಿರ್ಲಿ ಮಾಡೋದಿಕ್ಕೆ ಯೋಚನೆನೂ ಮಾಡಿದ್ರು ಅವರ ಕಣ್ಮುಂದೆ ಬಂದ್ಬಿಡ್ಬೇಕು. ಅದರ ಇಂಪ್ಯಾಕ್ಟ್ ಏನಾಗಿರುತ್ತೆ ಅಂತ ಅಷ್ಟರ ಮಟ್ಟಿಗೆ ದಿಟ್ಟ ಕ್ರಮಗಳನ್ನು ಯೋಗಿ ಸರ್ಕಾರ ಕೈಗೊಳ್ತಾ ಇದೆ ಹಿಂಸಾಚಾರದ ವಿರುದ್ಧ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು, ಉತ್ತರ ಪ್ರದೇಶದ ಸಂಬಲ್ನಲ್ಲಿರ್ತಕ್ಕಂಥ ಶಾಹಿ ಜಾಮಾ ಮಸೀದಿಗೆ ಕೋರ್ಟ್ನ ಆದೇಶದನ್ವಯ ಸರ್ವೇಕ್ಷಣಾ ಕಾರ್ಯ ಸರ್ವೆ ಮಾಡೋದಿಕ್ಕೆ ವಕೀಲರನ್ನು ಸಹ ಒಳಗೊಂಡಂತಹ ಸರ್ವೆ ಟೀಮು ಅಲ್ಲಿಗೆ ಹೋಗಿತ್ತು. ಸರ್ವೇಕ್ಷಣಾ ಕಾರ್ಯ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ಏನು ದಿಢೀರಂತ ಆಗಿದೆ ಹಿಂಸಾಚಾರ, ಅದರಲ್ಲಿ ಸುಮಾರು 4 ಜನ ಮೃತಪಟ್ಟಿದ್ದಾರೆ. ನೀವೇ ನೋಡಿ, ಇದ್ದಕ್ಕಿದ್ದಂತೆ ಸಾವಿರಾರು ಜನ ಒಂದು ಸ್ಥಳದಲ್ಲಿ ಗುಂಪುಗೂಡ್ತಾರೆ. ಆಸುಪಾಸು ಹುಡುಕಿದ್ರೂ ಒಂದು ಸಣ್ಣ ಕಲ್ಲು ಸಿಗೋದಿಲ್ಲ. ಆದ್ರೆ ರಾಶಿ ರಾಶಿ ಕಲ್ಲುಗಳೊಂದಿಗೆ ಕಲ್ಲು ತೂರಾಟ ನಡೆಸಲಾಗುತ್ತೆ. ಇದೆಲ್ಲ ಹೆಂಗೆ ಸಾಧ್ಯ? ಇದೆಲ್ಲದರ ಬಗ್ಗೆ ತನಿಖೆಗೆ ಮುಂದಾಗಿದೆ ಯೋಗಿ ಸರ್ಕಾರ. ದಂಗೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ದಂಗಾಕೋರರಿಗೆ ಕೇವಲ ಶಿಕ್ಷೆ ಕೊಡೋದಲ್ಲ, ಪೈಸೆನೂ ಸಹ ಏನು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಮಾಡಿದರೆ ಅದರ ಪೈಸೆನೂ ಅವರಿಂದನೇ ಚುಕ್ತಾ ಮಾಡಿಸಲಾಗುವುದು, ವಸೂಲಿ ಮಾಡಲಾಗುವುದು ಅಂತ ಯೋಗಿ ಸರ್ಕಾರ ಆಕ್ಷನ್ ಮೋಡ್ಗೆ ಮುಂದಾಗಿದೆ. CCTV ದೃಶ್ಯಾವಳಿಗಳನ್ನ ಆಧರಿಸಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ದಾಳಿಕೋರರ ಪೋಸ್ಟರ್ ಗಳನ್ನು ಸಾರ್ವಜನಿಕ ಸ್ಥಳದಲ್ಲಿ ಅಂಟಿಸಿ ಇವರ ಸುಳಿವು ಕೊಟ್ಟವರಿಗೆ ಬಹುಮಾನ ಅಂತಾನೂ ಸಹ ಯೋಗಿ ಸರ್ಕಾರ ಆಕ್ಷನ್ ಮಾಡ್ತಾ ಇದೆ. ನಿಮ್ಗೆಲ್ಲ ಗೊತ್ತು, ಉತ್ತರ ಪ್ರದೇಶ ಸಣ್ಣ ಪುಟ್ಟ ರಾಜ್ಯ ಅಲ್ಲ, ಸುಮಾರು 20 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂತ ಅತಿ ದೊಡ್ಡ ರಾಜ್ಯ. ಯೋಗಿ ಸರ್ಕಾರ ಅಲ್ಲಿ ಬರೋದಕ್ಕೂ ಮುಂಚೆ ಅಲ್ಲಿನ ಕಾನೂನು ಸುವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಹೇಗಿತ್ತು ಅನ್ನೋದು ದೇಶದ ಜನತೆಗೆ ಗೊತ್ತು. ಅದು ಈ ಹಿಂದೆ ಗೂಂಡಾ ರಾಜ್ಯ ಆಗಿತ್ತು, ಮಾಫಿಯಾ ರಾಜ್ಯ ಆಗಿತ್ತು. ಯೋಗಿ ಅವರ 7 ವರ್ಷದ ಆಡಳಿತ ಎಷ್ಟರ ಮಟ್ಟಿಗೆ UP ನಲ್ಲಿ ಬದಲಾವಣೆ ತಂದಿದೆಯಪ್ಪ ಅಂದ್ರೆ, ದಕ್ಷಿಣ ಭಾರತದ ಆರ್ಥಿಕತೆಯಲ್ಲಿ ಉಚ್ಚ ಸ್ಥಾನದಲ್ಲಿರ್ತಕ್ಕಂತಹ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣದಂತಹ ರಾಜ್ಯಗಳಿಗೂ ಸಹ ಯೋಗಿ ಅವರ ಉತ್ತರ ಪ್ರದೇಶದ ಸರ್ಕಾರ ಈಗ ಪೈಪೋಟಿ ಕೊಡುವಷ್ಟರ ಮಟ್ಟಿಗೆ ಬೆಳೀತಾ ಇದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಇನ್ವೆಸ್ಟರ್ಸ್ ಗಳು ಉತ್ತರ ಪ್ರದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಕಾನೂನು ಸುವ್ಯವಸ್ಥೆ ಭದ್ರವಾಗಿರೋದು. ಈ ಹಿಂದೆ ಏನಾಗ್ತಾ ಇತ್ತು, ಇದಕ್ಕೆ ವ್ಯತಿರಿಕ್ತ ಆಗ್ತಾ ಇತ್ತು. ಸ್ನೇಹಿತರೆ, ಈಗಿನ ಟೆಕ್ನಾಲಜಿ ಯುಗದಲ್ಲಿ ದಾಳಿ ಮಾಡಿ ದಂಗೆ ಎಬ್ಬಿಸಿ ಬಚಾವ್ ಆಗ್ತೀವಿ ಅನ್ನೋದು ಕನಸಿನ ಮಾತು. ಕಳೆದ 2019 ಡಿಸೆಂಬರ್ ತಿಂಗಳಲ್ಲೂ ಸಹ CAA ಪ್ರೊಟೆಸ್ಟ್ ನ ಹೆಸರಿನಲ್ಲಿ ಇದೇ ರೀತಿಯ ಹಿಂಸಾ ಕೃತ್ಯಗಳನ್ನು ಮಾಡಲಾಗಿತ್ತು ಉತ್ತರ ಪ್ರದೇಶದಲ್ಲಿ. ಆಗ ಸಹ ಯೋಗಿಜಿ ಅವರು ಯಾರೆಲ್ಲ ಹಿಂಸಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ, ಹಿಂಸೆ ಮಾಡಿದ್ದಾರೆ, ದಂಗೆ ಎಬ್ಸಿದ್ದಾರೆ ಅವರ ಫೋಟೋಸ್ ನ ರಿಲೀಸ್ ಮಾಡಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ
ಏನೆಲ್ಲ ನಷ್ಟ ಆಗಿದೆ ಅವರಿಂದಲೇ ತುಂಬಿಸಿಕೊಳ್ಳುವಂತ ಪ್ರಯತ್ನ ಸಹ ಮಾಡಿದ್ರು. ಈಗಲೂ ಸಹ ಯೋಗಿ ಸರ್ಕಾರ ಅದೇ ದಾರಿನಲ್ಲಿ ಸಾಗ್ತಾ ಇದೆ. ಈವರೆಗೂ 27 ಜನರನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗಟ್ಟಲಾಗಿದೆ. ಅದರಲ್ಲಿ 2 ಮಹಿಳೆಯರಿದ್ದಾರೆ ಮತ್ತು 4 ಜನ ಬಾಲಕರು ಸಹ ಇದ್ದಾರೆ. ಯುಪಿ ಪೊಲೀಸರು ಈಗಾಗಲೇ 11 FIR ಗಳನ್ನು ದಾಖಲು ಮಾಡಿದ್ದಾರೆ. ಯುಪಿ ಪೊಲೀಸರ ಆಕ್ಷನ್ ಎಷ್ಟೊಂದು ಫಾಸ್ಟ್ ಆಗಿದೆಯಪ್ಪ ಅಂದ್ರೆ ಕೆಲವೇ ಗಂಟೆಗಳ ನಂತರ ಸನ್ನಿವೇಶ ಯಥಾಸ್ಥಿತಿಗೆ ಮರಳಿದೆ. ಶಾಲಾ ಕಾಲೇಜುಗಳಾಗಿರ್ಬೋದು, ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ಓಪನ್ ಆಗಿ ಸಹಜವಾಗಿ ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ. ಇದು ಸ್ಪಷ್ಟವಾಗಿ ತೋರಿಸುತ್ತೆ ಯೋಗಿಜಿ ಅವರ ಕ್ಲಿಯರ್ ಕಟ್ ಆಡಳಿತನ. ಸುಮಾರು 2000ಕ್ಕೂ ಹೆಚ್ಚು ಶಂಕಿತರ ಮೇಲೆ ಪೊಲೀಸರು ಕೇಸ್ ದರ್ಜ್ ಮಾಡಿದ್ದಾರೆ. CCTV ಫುಟೇಜ್ ಗಳನ್ನ ಆಧರಿಸಿ ಕ್ರಮ ಸಹ ಕೈಗೊಳ್ತಾ ಇದ್ದಾರೆ. ನೀವೇ ನೋಡಿ, ಹಿಂಸಾಚಾರದಲ್ಲಿ ಭಾಗವಹಿಸಿರೋರೆಲ್ಲ ಯಾರು? ಸಾಮಾನ್ಯ ಜನ. ಒಂದು ಹೊತ್ತಿನ ಊಟಕ್ಕೂ ಸಹ ಅವರ ಬಳಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಮಕ್ಕಳು, ಮಹಿಳೆಯರು ಸಹ ಭಾಗವಹಿಸಿದ್ದಾರೆ ಅಂದ್ರೆ ಯೋಚನೆ ಮಾಡಿ. ಅವರ ವಿರುದ್ಧ ಏನಾದರೂ ಕ್ರಮ ಆದರೆ ಮುಂದೆ ಅವರನ್ನೇ ನಂಬಿಕೊಂಡಿರ್ತಕ್ಕಂತಹ ಅವರ ಕುಟುಂಬದ ಕತೆ ಏನಾಗಬೇಡ, ಇದನ್ನ ಯೋಚನೆ ಮಾಡ್ಬೇಕಲ್ವಾ? ಇದರ ಹಿಂದೆ ಯಾರಿರ್ತಾರೆ? ಸಹಜವಾಗಿ ರಾಜಕಾರಣಿಗಳು, ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಿಕ್ಕೆ. ಈಗ ಜೈಲಿಗೆ ಹೋಗ್ತಾ ಇರೋರು ಯಾರು ರಾಜಕಾರಣಿಗಳ ಮಕ್ಕಳು ಅಥವಾ ಸಂಬಂಧಿಕರಲ್ಲ. ಯಾರೆಲ್ಲ ದಾಳಿನಲ್ಲಿ ಭಾಗವಹಿಸಿದಾರೋ ಅವರ ವಿರುದ್ಧ FIR ಆಗುತ್ತೆ, ತನಿಖೆ ಆಗುತ್ತೆ, ಮುಂದೆ ಅವರ ಜೀವನ ದುಸ್ತರ ಆಗುತ್ತೆ. ಆದ್ರೆ ಏನು ದುರದೃಷ್ಟ ನೋಡಿ, ದಾಳಿಕೋರರು, ದಂಗಾಕೋರರ ವಿರುದ್ಧ ಆಕ್ಷನ್ಗೆ ಯೋಗಿ ಸರ್ಕಾರ ಮುಂದಾಗಿದ್ರೆ ಅವರನ್ನು ರಕ್ಷಣೆ ಮಾಡೋದಿಕ್ಕೆ ವಿರೋಧ ಪಕ್ಷ SP ಅಖಿಲೇಶ್ ಯಾದವ್ ಅವರು, ರಾಹುಲ್ ಗಾಂಧಿ ಅವರು ಮುಂದಾಗ್ತಾ ಇದ್ದಾರೆ. ಇವರ ಕಣ್ಣಿಗೆ ಬಾಂಗ್ಲಾದಲ್ಲಿ ಆಗ್ತಾ ಇರ್ತಕ್ಕಂತಹ ಹಿಂದೂಗಳ ವಿರುದ್ಧದ ದೌರ್ಜನ್ಯ ಕಾಣೋದೇ ಇಲ್ಲ. ಸ್ನೇಹಿತರೆ, ಇದು ಸಂಬಲ್ ವಿಚಾರ ಆಯ್ತು. ಇನ್ನೊಂದು ಘಟನೆ ರಾಷ್ಟ್ರ ಮಟ್ಟದಲ್ಲಿ ಆಗಿದೆ. ಆಲ್ಮೋಸ್ಟ್ ಆಲ್ ಇಂಡಿ ಮೈತ್ರಿಕೂಟ ಈಗ ಕವಲು ಒಡೆದ ದಾರಿನಲ್ಲಿದೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷ ಒಬ್ಬಂಟಿ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಇಂಡಿ ಮೈತ್ರಿಕೂಟದ ಇತರೆ ಅಂಗ ಪಕ್ಷಗಳು ಒಂದಾಗುವ ಸೂಚನೆ ಕೊಡ್ತಾ ಇದ್ದಾವೆ. ಅಂದ್ರೆ ಕಾಂಗ್ರೆಸ್ನ ಐಸೋಲೇಟ್ ಮಾಡೋದು, ಇಂಡಿ ಕೂಟದಿಂದನೇ ಹೊರಹಾಕುವ ಕೆಲಸಗಳು ನಡೀತಾ ಇದೆಯಾ? ಇದಕ್ಕೆ ಸಾಕ್ಷೀಭೂತವಾಗಿದ್ದು ಜಾರ್ಖಂಡ್ ನಲ್ಲಿ ಮುಖ್ಯಮಂತ್ರಿಯಾಗಿ ಹೇಮಂತ್ ಸೊರೇನ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ನಿನ್ನೆ. ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ನಡೆದುಕೊಂಡ ರೀತಿ ಇದೆಯಲ್ಲ, ಅದು ಸ್ಪಷ್ಟವಾಗಿ ತೋರಿಸ್ತಾ ಇತ್ತು ಇಂಡಿನಲ್ಲಿ ನಾನೇ ಸುಪ್ರೀಮೋ, ರಾಹುಲ್ ಗಾಂಧಿ ಅವರಲ್ಲ ಅಂತ. ಅಂದ್ರೆ ಇಂಡಿ ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿ ಇಲ್ಲ. ಆಲ್ಮೋಸ್ಟ್ ಆಲ್ ಛಿದ್ರವಾಗುವ ಘಟ್ಟ ತಲುಪಿದೆಯಾ ಅನ್ನುವ ಅನುಮಾನಗಳು ಇದರಿಂದ ಸ್ಪಷ್ಟವಾಗುತ್ತೆ. ಅದರಲ್ಲೂ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲಿನ ನಂತರ ಈಗ ಮೊನ್ನೆ ಬಂದಂತಹ ಮಹಾರಾಷ್ಟ್ರದಲ್ಲೂ ಸಹ ಅಧಿಕೃತ ವಿರೋಧ ಪಕ್ಷ ಸ್ಥಾನಕ್ಕೆ ಬೇಕಾದಷ್ಟು ಸಂಖ್ಯಾಬಲ ಸಹ ರಾಹುಲ್ ಗಾಂಧಿ ಅವರು ಪಡೆಯೋದಿಕ್ಕೆ ಅನರ್ಹರಾಗಿದ್ದಾರೆ. ಇದು ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆನೇ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನೀಡ್ತಾ ಇದೆ. ಸ್ನೇಹಿತರೆ, ಜಾರ್ಖಂಡ್ ನ ಮುಖ್ಯಮಂತ್ರಿ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ವೇದಿಕೆಯಲ್ಲಿ ಇಂಡಿ ಮೈತ್ರಿಕೂಟದ ನಾಯಕರೆಲ್ಲ ಕೂತಿದ್ರು. ರಾಹುಲ್ ಗಾಂಧಿ ಅವರು ಬರ್ತಾರೆ. ಇಂಡಿ ಮೈತ್ರಿಕೂಟದ ಇತರ ನಾಯಕರು ಎದ್ದು ನಿಂತು ಅವರಿಗೆ ನಮಸ್ಕಾರ ಮಾಡಿ ಕೈ ಕುಲುಕ್ತಾರೆ. ಆದ್ರೆ ಮಮತಾ ಬ್ಯಾನರ್ಜಿ ಅವರ ಸರದಿ ಬಂದಾಗ ಕೇವಲ ನಮಸ್ಕಾರ ಮಾಡಿ ಕೂತ್ ಬಿಡ್ತಾರೆ. ಅವರ ಬಾಡಿ ಲ್ಯಾಂಗ್ವೇಜ್ ಹೆಂಗಿತ್ತಪ್ಪ ಅಂದ್ರೆ, ಏನೋ ಬಂದಿದ್ದಾರೆ, ಕಾಟಾಚಾರಕ್ಕೆ ಗ್ರೀಟ್ ಮಾಡ್ಬೇಕು ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು. ಯಾಕಂದ್ರೆ ಬೈ ಎಲೆಕ್ಷನ್ ನಲ್ಲಿ 6ಕ್ಕೆ 6 ಸ್ಥಾನನ ಮಮತಾ ಬ್ಯಾನರ್ಜಿ ಅವರು ವೆಸ್ಟ್ ಬೆಂಗಾಲ್ ನಲ್ಲಿ ಗೆದ್ದಿದ್ದಾರೆ. ಮತ್ತು ಇಂಡಿ ಮೈತ್ರಿಕೂಟದಲ್ಲಿ ಭದ್ರವಾದ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಮಮತಾ ಬ್ಯಾನರ್ಜಿದು ಅಂತ ಸಹಜವಾಗಿ ಎಲ್ರಿಗೂ ಗೊತ್ತಿದೆ. ಈಗ ಹೊಸದಾಗಿ ಉದ್ಭವ ಆಗಿರ್ತಕ್ಕಂತ ಮಮತಾ ಬ್ಯಾನರ್ಜಿ ಅವರ ಚಾಲೆಂಜ್ ಅನ್ನ ರಾಹುಲ್ ಗಾಂಧಿ ಅವರು ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದೇ ಪ್ರಶ್ನೆ. ಎತ್ತು ಏರಿಗೆ ಇಳಿದ್ರೆ ಕೋಣ ನೀರಿಗೆ ಇಳಿತು ಅನ್ನುವಂತ ಪರಿಸ್ಥಿತಿ ಇದೆ ಇಂಡಿ ಕೂಟದಲ್ಲಿ ಈಗ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.